ಸರ್ ಪ್ರತಿಮೆಯನ್ನು ಕಾರಣಕ್ಕೆ ಹೇಳ್ತೀನಿ ಸರ್, ಮೊನ್ನೆ ಯಾರೋ ಒಬ್ರು ಪ್ರತಿಮೆ ಮೇಲೆ ಹತ್ತಿ ಅದನ್ನ ಸಭೆಯೋಗಿ ಹೊರಿಸುವಂತ ಕೆಲಸಕ್ಕೆ ಮುಂದಾದ್ರು. ರಕ್ಷಣೆ ಇಲ್ಲ ಅಂತ ಹೇಳಿ ಒಂದಷ್ಟು ಅರಸು ಜನಾಂಗದವರು ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ರು. ಏಕೆ ಸರ್ ರಕ್ಷಣೆ ಕೊಡ್ಲಿಕ್ಕೆ ಆಗ್ತಿಲ್ಲ? ಅದು ತಕ್ಷಣವೇ ನಾವು ಕೂಡ ಕಮಿಷನರ್ ಜೊತೆ ಮಾತನಾಡಿ ಇದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದೀವಿ. ಅಲ್ಲೇ ಅನೇಕ ಟ್ರಾಫಿಕ್ ಇರ್ಬೋದು, ಮತ್ತು ಇದೆ ಒಂದು ರಕ್ಷಣೆಗಾಗಿ ಪೊಲೀಸವರು ಅಲ್ಲೇ ಇರ್ತಾರೆ. ಸದಾ ಇದ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಮತ್ತು ಇಂಥ ಒಂದು ನಡವಳಿಕೆ ಎಲ್ಲರ ಗಮನಕ್ಕೂ ಬಂದಿದೆ ಸುತ್ತಲೂ ಕೂಡ. ಅಲ್ಲಿರುವಂಥ ಸ್ಥಳೀಯ ಪೊಲೀಸರು ತಕ್ಷಣವೇ ಅದಕ್ಕೆ ಕ್ರಮ ತಗೋಬೇಕಾಗಿದೆ. ಇದರಲ್ಲಿ ಏನು ಹೈಯರ್ ಅಪ್ಸ್ಗೆ ಹೋಗ್ಬಿಟ್ಟು ನೀವೇನು ಸಲಹೆ ತಗೋ ಅವಶ್ಯಕತೆ ಇಲ್ಲ. ತಕ್ಷಣವೇ ನೀವು ಕ್ರಮ ತಗೊಂಡು ಆ ವ್ಯಕ್ತಿ ಏನೇ ಇರಲಿ, ಒಂದು ಬಹುಶಃ ಅವ್ರಿಗೆ ಏನೋ ಒಂದು ಮೆಂಟ್ಲಿ ಏನೋ ಸಮಸ್ಯೆ ಇರ್ಬೋದು, ಇರದೇ ಇರಲಿ, ಬಟ್ ತಕ್ಷಣವೇ ಆ ಒಂದು ಜಾಗದಿಂದ ಅವ್ರಿಗೆ ಆಚೆಗೆ ತಗೊಂಡು ಹೋಗ್ಬೋದಾಗಿತ್ತು. ಈ ನಿಟ್ಟಿನಲ್ಲಿ ಅವ್ರು ಹೇಳಿದ್ದೀವಿ ಕಮಿಷನರ್ಗೂ ಕೂಡ. ತಕ್ಷಣವೇ ಬರೀ ನಾಲ್ವಡಿ ಅವರ ಪ್ರತಿಮೆ ಅಲ್ಲ, ಅನೇಕ ಭಾರತದ ಇತಿಹಾಸದ ಪ್ರಮುಖರ ಪ್ರತಿಮೆ ಅಲ್ಲೇ ಸುತ್ತಮುತ್ತ ಇದ್ದಾವೆ. ಇದು ಬರೀ ನಾಲ್ವಡಿ ಅವ್ರಿಗೋಸ್ಕರ ಅನೇಕ ಪ್ರತಿಮೆಗೂ ಕೂಡ ಆಗುವಂಥದ್ದು ಇಂಥ ಒಂದು ಕೃತ್ಯ. ಸೊ ಈ ನಿಟ್ಟಿನಲ್ಲಿ ಅಲ್ಲಿ ರಕ್ಷಣೆ ಕೊಡಬೇಕಾಗಿದೆ. ಇಂಥ ಒಂದು ಕೃತ್ಯ ನಡೆದ್ರೆ ತಕ್ಷಣವೇ ನೀವು ಕ್ರಮ ತಗೊಂಡು ವ್ಯಕ್ತಿನ ಅಲ್ಲಿಂದ ಆಚೆಗೆ ತೆಗೀರಿ ಅಂತ ನಾನು ಹೇಳಿರೋದು. ನೋಡಿ, ಬಿಗಿ ಅಂತ ಸಂಪೂರ್ಣವಾಗಿ ಇದು ಪೊಲೀಸ್ ಮೇಲೂ ಕೂಡ ನಾನು ಏನು ಆರೋಪ ಮಾಡೋದಿಲ್ಲ. ಯಾಕಂದರೆ ಇಂಥ ಒಂದು ಸನ್ನಿವೇಶ ಮೇಲೆ ಅದು ಅವಲಂಬಿಸ್ತದೆ. ಈ ವ್ಯಕ್ತಿನೂ ಕೂಡ ಏನೋ ಒಂದು ಮೆಂಟಲ್ ಸಮಸ್ಯೆ ಇತ್ತು, ಮತ್ತು ಅವರು ಕೂಡ ಒಂದು ಏನೋ ಒಂದು ನಶೆಯಲ್ಲಿ ಇದ್ದಿದ್ರು ಅಂತ ಒಂದು ವರದಿ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಬಹುಶಃ ಇದು ಆ ಕೃತ್ಯ ಆಗಿದೆ, ಆದರೂ ಕೂಡ ತಕ್ಷಣವೇ ಅವರು ಕ್ರಮ ತಗೋಬೇಕಾಗಿದೆ. ಅರ್ಧ ಗಂಟೆ ಆ ವ್ಯಕ್ತಿ ಅಲ್ಲೇ ಇದ್ದು ಏನೇನೋ ಮಾಡಿರೋದು ಅದು ಖಂಡನೀಯ. ಅದು ತಕ್ಷಣವೇ ಅವ್ರು ತೆಗಿಬೇಕಾಗಿತ್ತು, ತಕ್ಷಣವೇ ಅವ್ರು ಪ್ರತಿಕ್ರಿಯೆ ಕೊಡಬೇಕಾಗಿತ್ತು. ಇದು 2-3 ಸತಿ ಆಗಿದೆ. ಬರೀ ಕತ್ತಿ ಅಲ್ಲ, ಅವರ ಪೇಟದ ಮೇಲೆ ಇರುವಂಥದ್ದು ಏನು ಒಂದು ಇದು ಪೇಟದ್ದು ಕೂಡ ಒಂದು ಡ್ಯಾಮೇಜ್ ಆಗಿತ್ತು. ಇಂಥದ್ದು ನಡೀತಾ ಇರುತ್ತೆ, ಆದರೆ ತಕ್ಷಣವೇ ಅವರು ಕ್ರಮ ತಗೋಬೇಕಾಗಿದೆ. ಏನು CCTV ಕ್ಯಾಮ್ರಾ ಹಾಕಿದ್ದಾರೆ ಚಾಮರಾಜ ಒಡೆಯರ್ ಸ್ಟ್ಯಾಚ್ಯೂ ಮೇಲೆ, ಇಂಥದ್ದೇ ಒಂದು ಪಾರಂಪರಿಕ ಕಟ್ಟಡ ದೃಷ್ಟಿಯಲ್ಲಿ ಮತ್ತು ಇಂಥ ಪುತ್ಥಳಿಗಳ ದೃಷ್ಟಿಯಲ್ಲಿ ಅವರಲ್ಲೂ ಕೂಡ ಹಾಕಿದ್ರೆ ಸೂಕ್ತ ಅಂತ ನಾನು ಭಾವಿಸ್ತೀನಿ. ಆದರೆ ಇದು ಎಲ್ಲರಿಗೂ ಗೊತ್ತಿದೆ, ಮೊಬೈಲ್ ಫೋನಲ್ಲಿರೋ ಸಮಯದಲ್ಲಿ ಎಲ್ಲರೂ ರೆಕಾರ್ಡ್ ಮಾಡಿದ್ದಾರೆ. ಇಂಥ ಒಂದು ಕೃತ್ಯ ನಡೀತಾರೆ, ತಕ್ಷಣವೇ ಅವರು ಕ್ರಮ ತಗೊಂಡು ಆ ವ್ಯಕ್ತಿ ಅಲ್ಲಿಂದ ತೆಗಿಬೋದಾಗಿತ್ತು.